ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗೈಸ್. ಸೊ ನಾವು ಇವತ್ತ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ನೋಡಿ ಗೈಸ್, ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗೈಸ್. ಸೊ ನನ್ನ ವಾಯ್ಸ್ ಬರ್ದಲೇ ಇರ್ಬೋದು, ಆದರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಸೊ ಗೈಸ್ ಇವರು ನಮ್ಮ ಚೇತನ್ ಗೈಸ್. ಗೈಸ್ ಇವನು ಆಕ್ಷನ್ಗಳು ನಿಮ್ಗೆ ಇನ್ನೂ ಬೇಜಾನ್ ತೋರಿಸ್ತೀನಿ ಗೈಸ್. ಸೊ ಇಂಟ್ರೊಡಕ್ಷನ್ ನಾನೇ ಕೊಡ್ತಾ ಇದ್ದೀನಿ, ಬಿಕಾಸ್ ನನ್ನ ಕೆಲಸನೇ ಅಲ್ವಾ ಯಾವಾಗಲೂ. ಇವರೆಲ್ಲ ವೇಸ್ಟ್ ಗೈಸ್, ಇವರೆಲ್ಲ ವೇಸ್ಟ್, ಇದು ವೇಸ್ಟ್. ನೋಡಿ ಬ್ಯಾಗ್ ಹುಡುಗಿ ಕೈಲಿ ಕೊಡ್ತಾವ್ರೆ ಗೈಸ್, ನನಗೂ ಇದು ಕಷ್ಟ. ಸೊ ಗೈಸ್ ಇವತ್ತ ನಾವು ಬಂದಿದ್ದೀವಿ, ಅಲ್ಲಿ ನೋಡಿ ಇಬ್ರು ಹೋಗ್ತಾ ಇದ್ದಾರೆ, ಇಬ್ರು ರಾಬ್ರಿ. ಸೊ ಗೈಸ್ ಇನ್ನೇನಂತೀರ ವರುಣಣ್ಣ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು? ಒಳ್ಳೆ ಎಕ್ಸ್ಪೀರಿಯನ್ಸ್. ಬಸ್ ದಯವಿಟ್ಟು ಟ್ರೈನಲ್ಲಿ ಮಾತ್ರ ಬರಕ್ಕೆ ಹೋಗ್ಬಿಡಿ ಗೈಸ್. ನೀವು ಟ್ರೈನಲ್ಲಿ ಬರ್ಬೋದು, ಬಟ್ ರಿಸರ್ವ್ ಮಾಡ್ಕೊಂಡ್ ಬರ್ಬೇಕು. ನೋಡಿ ಇಲ್ಲಿದ್ದಾರೆ ಒಬ್ಬ ಫುಲ್ ಮಂಜು ನೋಡಿ, ಮಿಸ್ಟರ್ ಚೇತನ್ ಅಂತ. ಅವ್ನು ನಂಬ್ಕೊಂಡ್ಬಂದು ಬಟ್ ನಮ್ಮ ಕೈಗೆ ಸಿಪ್ಪೆ ಕೊಟ್ಬಿಟ್ಟು ಇಲ್ಲಿ ಗಂಟ ಬಂದಿದೆ ಈ ಟೈಮ್ನಲ್ಲಿ. ಸೊ ಗೈಸ್ ಇವಾಗ ಬರ್ಬೇಕಾದ್ರೆ ನಾವು ವಿಡಿಯೋ ಮಾಡಕ್ಕಾಗಿಲ್ಲ, ಸೊ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ. IPS ಬರೀ ಪುಂಗು ಗೈಸ್, ಬರೀ ಪುಂಗದೆ ಗೈಸ್. ಇಷ್ಟರಲ್ಲಿ ಒಂದು ಆವಿರಲ್ವಾ? ಕಮೆಂಟ್ ಮಾಡಿ. ಸೊ ಗೈಸ್ ನೆಕ್ಸ್ಟು ಅಲ್ಲಿ ಇವಾಗ ಯಾವುದೋ ಮುಳುಗಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಸೊ ಗೈಸ್ ಇದು ಬಂದು ನಾವು ಯಶವಂತಪುರಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಟ್ರೈನು ಗೈಸ್. ಸೊ 9:50 ಅರೌಂಡಲ್ಲೇನೋ ಟ್ರೈನ್ ಇತ್ತು. ಸೊ ಎಲ್ಲ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ವಿ, ಆ್ಯಂಡ್ ಟ್ರೈನಲ್ಲಿ ತುಂಬಾ ರಶ್ ಇದ್ದಿದ್ದ ಕಾರಣದಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸೊ 9:50ಗೆ ಟ್ರೈನ್ ಬಂತು ಸ್ಟೇಷನ್ಗೆ, ಯಶವಂತಪುರ ಸ್ಟೇಷನ್ಗೆ. ಸೊ ನಾವು ಟ್ರೈನ್ ಬುಕ್ ಮಾಡಿರಲಿಲ್ಲ ಗೈಸ್, ಜನರಲ್ ಟಿಕೆಟ್ ಸಿಕ್ಬಿಟ್ಟಿತ್ತು. ಸೊ ಜನರಲ್ಲಂತೂ ತುಂಬಾ ರಶ್ ಇತ್ತು ಗೈಸ್. ಬನ್ನಿ ಆ ರಶಲ್ಲೂ ಕೂಡ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಗೈಸ್ ಟ್ರೈನ್ ಏನೋ ಹತ್ಬಿಟ್ರಿ, ಜಾಸ್ತಿ ಹೊತ್ತು ಟ್ರೈನ್ ನಿಂತ್ಕೊಳ್ಳಲ್ಲ ಅಂದ್ಬಿಟ್ಟು ನಾವು ಬುಕ್ ಮಾಡಿರ್ತಾರಲ್ಲ ಆ ಕೋಚಲ್ಲಿ ಟ್ರೈನ್ ಹತ್ಬಿಟ್ಟಿದ್ದೀವಿ. ಸೊ ಜಾಗ ಇಲ್ಲ, ಎಲ್ಲ ಬುಕ್ಕಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ನಮಗೆ ಮಲಯಾಳಿ ಹುಡುಗರು ಪರಿಚಯ ಆದರು. ಸೊ ಅವರು ಕೂಡ ಜನರಲ್ ಟಿಕೆಟ್ ತೊಗೊಂಡು ಯಾರೋ ಬುಕ್ ಮಾಡಿರೋ ಜಾಗದಲ್ಲಿ ಬಂದು ಮಲ್ಕೊಂಡಿದ್ರು. ಸೊ ಹೀಗೆ ಅವರಿಗೆ ಕನ್ನಡ ಬರೋಲ್ಲ, ನಮಗೆ ಮಲಯಾಳಿ ಬರೋಲ್ಲ, ಒಳ್ಳೆ ತಲೆನೋವು. ಆಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಅವರು ಕೂಡ ಫ್ರೆಂಡ್ಸ್ ಆದರು. ಹಿಂಗೆ ನಮಗೆ ಬರೋ ಅರ್ಧ ಮಲಯಾಳಿಲಿ ಮಾತಾಡಿದ್ವಿ, ಅವ್ರಿಗೊಂದು ಸ್ವಲ್ಪ ಕನ್ನಡ ಹೇಳ್ಕೊಟ್ವಿ, ಅವ್ರು ನಮ್ಗೊಂದು ಸ್ವಲ್ಪ ಮಲಯಾಳಿ ಹೇಳ್ಕೊಟ್ರು. ಹಿಂಗೆ ಆಯಿತು ಗೈಸ್ ಟೈಮ್. ಎಂಥ ಪರಿಸ್ಥಿತಿಲಿ ಇದ್ದೀವಿ ನಾವು, ಸೀಟುಗಳೇ ನಿಂತ್ಕೊಂಡಿದ್ದೀವಿ. Our new friends. Yes, I am Abdul Karim. He is Shah Rukh Khan, he is Salman Khan. Abdul Qadir. Guys, ಮಾತಾಡ್ಕೊಂಡು ಅವ್ರು ಈಗ ಬಿಡಿ. ಯಾರು ನೇಣಾಕೋದು? ಸೊ ಟ್ರೈನಿಂದ ಏನೋ ಇಳಿದ್ವಿ, ಇವಾಗ ಮತ್ತೆ 1 hour ಜರ್ನಿ ಇರುತ್ತೆ. ಸೊ 1 hour ಜರ್ನಿಗೆ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಸೊ ಈ ಜರ್ನಿ ಕೂಡ ಅಲ್ಲಿ
ಟ್ರೈನ್ ಇಳಿದ ತಕ್ಷಣ ಬಸ್ಗಳು ಇರುತ್ತಲ್ಲ KSRTC ಬಸ್ ಅದರಿಂದ ಧರ್ಮಸ್ಥಳ ಡೈರೆಕ್ಟ್ ದೇವಸ್ಥಾನಕ್ಕೆ ಬರ್ತಾರೆ. ಜಾಗ ಇಲ್ಲ, ಬಾತ್ರೂಮ್ ಹತ್ರ ಕುತ್ಕೊಂಡೆಲ್ಲ ಬಂದಿದ್ದೀರಿ ಗಾಯ್ಸ್. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಾವೇ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ. ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಗಾಂಧಿತಾದ ನಗ್ತಾ ಇದ್ದಾನೆ. ಈಗ ಕೊಟ್ರೆ ಟಿಕೆಟ್ ಕೊಡ್ತಾರೆ. ಗೈಸ್ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬರ್ಬೇಕಾದ್ರೆ AC ಬಸ್ಸಲ್ಲಿ ಬರೋಣ ಅಂದ್ಕೊಂಡಿದ್ದೀವಿ. ಸೊ ಗೈಸ್ ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಸೊ ಮೇ ಬಿ ಇದು 5:30 6 o'clock ಹಂಗೇನೋ ರೀಚ್ ಆಗಿದ್ದೀವಿ ಧರ್ಮಸ್ಥಳದಲ್ಲಿ. ಸೊ ಇಲ್ಲಿಂದ ಮತ್ತೆ ನಾವು ನೇತ್ರಾವತಿ ನದಿಗೆ ಹೋದ್ವಿ ಸೊ ಸ್ನಾನ ಮಾಡೋಕ್ಕೆ. ಸೊ ಗೈಸ್ ಮಂಜುನಾಥ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಸ್ನಾನ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಬ್ರಷ್ಗಳನ್ನ ತೊಗೊಳಕ್ಕೆ ಬಂದಿದ್ದಾರೆ ಗೈಸ್. ಸೊ ಧರ್ಮಸ್ಥಳಕ್ಕೆ ರೀಚ್ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕಿತ್ತಲ್ಲ. ಸೊ ನೇತ್ರಾವತಿ ನದಿ ಹತ್ರ ಬಂದಿದ್ವಿ. ಆವತ್ತಿನ ದಿನ ತುಂಬಾ ಜನ ಇದ್ದರು ಗೈಸ್. ನಾವು ಹೋಗಿದ್ದು ಸ್ಯಾಟರ್ಡೇ. ಸೊ ತುಂಬ ಜನ ಇದ್ದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ನೇತ್ರಾವತಿ ಎಂಟ್ರಿ ಆ್ಯಂಡ್ ನೋಡ್ತಾ ಇರ್ಬೋದು ತುಂಬಾ ಜನ ಇದ್ದರು ಗೈಸ್, ತುಂಬ ಜನ ಇದ್ದರು. ಸೊ ಫ್ರೆಶ್ ಅಪ್ ಎಲ್ಲ ಆದ್ವಿ. 2000 years later. ಸೊ ಗೈಸ್ ಎಲ್ರದ್ದು ಸ್ನಾನ ಆಯಿತು, ಫ್ರೆಶ್ ಅಪ್ ಆದ್ವಿ. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ನಾವು ನಡ್ಕೊಂಡೇ ಹೋಗಿದ್ವಿ ಬಿಕಾಸ್ ಜಾಸ್ತಿ ಜನ ಇದ್ವಿ ಅಲ್ವಾ, ಮಾತಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಿದ್ವಿ. ಸೊ ಇಲ್ಲಂತೂ ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲ ಗೈಸ್, ಅಷ್ಟು ತಲೆ ತಿಂತಾ ಇದ್ದಾರೆ. ಸ್ನಾನ ಆಯಿತು ಆ್ಯಂಡ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಅಲ್ಲೋದ್ಮೇಲೆ ಸಿಗೋಣ. ಇವತ್ತು ನಾನು ಮತ್ತೆ ನಮ್ಮ ಅಣ್ಣ ಮ್ಯಾಚಿಂಗ್ ಗೈಸ್. ಬೆಂಕಿಗೆ ಬೇಕು ಬೆಂಕಿ, ಶಾಸ್ತ್ರಕ್ಕೆ ಬೇಕು ನಮ್ಮ ಲಕ ಲಕ ಸ್ವಾಮೀಜಿ. ಸೊ ಗೈಸ್ ಕೊನೆಗೂ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಸೊ ದೇವಸ್ಥಾನದ ಹತ್ರ ರೀಚ್ ಆಗಿಬಿಟ್ಟು ಇನ್ನೇನು ದರ್ಶನಕ್ಕೆ ಹೋಗಬೇಕಿತ್ತು. ನಮ್ಮ ಹತ್ರ ಲಗೇಜ್ಗಳಿದ್ವಲ್ಲ, ಸೊ ಅಲ್ಲಿ ಲಗೇಜ್ ಎಲ್ಲ ಒಂದು ಕಡೆ ಇಡೋಕ್ಕೆ ಪ್ಲೇಸ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಲೈನಲ್ಲಿ ನಿಂತ್ಕೊಂಡು ಲಗೇಜ್ ಎಲ್ಲ ಇಟ್ಟು ಇವಾಗ ದರ್ಶನಕ್ಕೆ ಹೋಗೋಣ ಬನ್ನಿ. ಸೊ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಂಜುನಾಥ ಸ್ವಾಮಿ ಹತ್ರ ಬೇಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಈಚೆ ಬಂದ್ವಿ. ಸೊ ಅದಾದಮೇಲೆ ನಾವು ಬಸ್ಸಿಗೆ ಬಂದುಬಿಟ್ವಿ ಗೈಸ್. ಅವತ್ತಿನ ದಿನವೇ ಬೆಂಗಳೂರಿಗೆ ಬಸ್ ಹತ್ಬಿಟ್ಟು ಬಂದುಬಿಟ್ವಿ ಬಿಕಾಸ್ ತುಂಬಾ ಟಯರ್ಡ್ ಆದ ಕಾರಣ ಬಸ್ಸಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಮ್ಮನ್ನ ಮಿಸ್ ಮಾಡ್ಕೊಳ್ಳಿ. ಬಾಯ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.